ನೀವು ಈ ವಿಡಿಯೋನಲ್ಲಿ ನೋಡ್ತಿರೋ ಪೊಲೀಸ್ ಕಸ್ಟಡಿನಲ್ಲಿರುವಂತಹ 23 ವರ್ಷದ ಈ ಹುಡುಗಿ ಹೆಸರು ಆಯುಷಿ ಶರ್ಮಾ. ಅವಳು ಮಾಡಿರುವಂತಹ ಕ್ರೈಮ್ಗೆ ಅವಳನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಕರ್ಕೊಂಡು ಹೋಗೋ ಮುಂಚೆನೆ ಕೆಲವೊಂದಿಷ್ಟು ಜನ ಜರ್ನಲಿಸ್ಟ್ ಅವಳನ್ನ ನಿಲ್ಸಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ಕೇಳ್ತಾ ಇದ್ರು, ಈ ಕ್ರೈಮ್ ಮಾಡಕ್ಕಿಂತ ಮುಂಚೆ ನಿಮಗ್ ಭಯ ಆಗ್ಲಿಲ್ವಾ? ಅಂಡ್ ಎಷ್ಟು ದಿನದಿಂದ ಇದಕ್ಕೋಸ್ಕರ ಪ್ಲಾನ್ ಮಾಡಿದ್ರಿ? ಅಂಡ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಪಶ್ಚಾತ್ತಾಪ ಇದೆನಾ ಅಂತ ಹೇಳಿ. ಅದ್ರಲ್ಲಿ ನಿಂತಿರುವಂತಹ ಹುಡುಗಿ ಒಂದು ಪದನೂ ಕೂಡ ಮಾತಾಡ್ತಿಲ್ಲ. ಇವನ್ ಅವಳ ತಲೆನೂ ಕೂಡ ಕೆಳಗಡೆ ಇಲ್ಲ, ಅಳ್ತಾನೂ ಇಲ್ಲ, ಯಾರಿಗೂ ಒಂದು एक्सप्लेनेशन ಕೂಡ ಅವಳು ಕೊಡ್ತಿಲ್ಲ. बेटा माँ तो बचपन से पालती पोसती, ऐसा क्यों किया? अफसोस है आपको? कब से कर रही थी प्लानिंग आप? आपको डर नहीं लगा कि पकड़ा जाऊंगा? ಯಾಕಂದ್ರೆ ಅವಳೊಬ್ಬ ಲಾ ಸ್ಟೂಡೆಂಟ್. ಅವಳಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತು, ನಾನು ಇಲ್ಲಿ ಏನೇ ಮಾತಾಡಿದ್ರು ಕೂಡ ಅದನ್ನ ನನ್ನ ವಿರುದ್ಧವಾಗಿ ಎವಿಡೆನ್ಸ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ. ಅಂಡ್ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರುವಂತಹ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಅವಳ ಮುಖದಲ್ಲಿ ಒಂದು ಸಣ್ಣ ರಿಗ್ರೆಟ್ ಇಲ್ಲ, ಒಂದು ಸಣ್ಣ ಗಿಲ್ಟ್ ಇಲ್ಲ. ಅಂಡ್ ಅವಳ ಕಣ್ಣಲ್ಲಿ ಅಷ್ಟೊಂದು ಪ್ರಶ್ನೆಗಳ ಮಧ್ಯದಲ್ಲಿ ಒಂದು ಸಣ್ಣ ಕಣ್ಣೀರ್ ಹನಿನೂ ಕೂಡ ಬರ್ತಿಲ್ಲ. ಅಂಡ್ ಏನೋ ಹಾಗೆ ಇಲ್ವೇನೋ ಅನ್ನೋ ತರ ಅವಳು ಕಂಪ್ಲೀಟ್ಲಿ ನಾರ್ಮಲ್ ಆಗಿದ್ದಾಳೆ. ಅಂಡ್ ಈ ವಿಡಿಯೋ ನೋಡ್ತಿರುವಾಗ ನಿಮ್ಗೂ ಕೂಡ ಅನ್ಸಿರ್ಬೋದು, ಬಹುಶಃ ಅವ್ಳು ಯಾವ್ದಾದ್ರು ಸಣ್ಣ ಪುಟ್ಟ ಕ್ರೈಮ್ ನ ಮಾಡಿ ಬಂದಿರಬಹುದು, ಲೈಕ್ ಯಾರ್ದಾದ್ರು ಜೊತೆಗೆ ಜಗಳ ಮಾಡ್ಕೊಂಡು ಅರೆಸ್ಟ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಡ್ರಗ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿರ್ಬೋದು, ಅಸಾಲ್ಟ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿರ್ಬೋದು ಅಂತ ಹೇಳಿ. ಬಟ್ ಅವಳು ಮಾಡಿರುವಂತಹ ಕ್ರೈಮ್ ನ ನೀವು ಊಹೆನೂ ಕೂಡ ಮಾಡಕ್ ಆಗಲ್ಲ. ಹೇಳಲಾಗ್ತಿದೆ, ಇಲ್ಲಿ ನಿಂತಿರುವಂತಹ ಹುಡುಗಿ ತನ್ನನ್ನ ಹೆತ್ತು ಹೊತ್ತು ಬೆಳೆಸಿದಂತ ತಾಯಿಯನ್ನೇ ಕೊಲೆ ಮಾಡಿಸಿರುವಂತಹ ಹುಡುಗಿ ಅಂತ ಹೇಳಿ. ಪೊಲೀಸರು ಹೇಳೋ ಪ್ರಕಾರ ಇದೊಂದು ಕೋಪದಲ್ಲಿ ಆಗಿರುವಂತಹ ಕ್ರೈಮ್ ಅಲ್ಲ, ಮತ್ತೆ ಒಂದೇ ಸೆಕೆಂಡ್ ನಲ್ಲಿ ತಗೊಂಡಿದ್ದಂತಹ ಡಿಸಿಷನ್ ಅಲ್ಲ. ಈ ಒಂದು ಕ್ರೈಮ್ ನ ಹಿಂದೆ ತಿಂಗಳಾನುಗಟ್ಲೆ ಮಾಡಿದಂತಹ ಪ್ಲಾನಿಂಗ್ ಇತ್ತು. ಆದ್ರೆ ಒಬ್ಬ ಮಗಳು ತನ್ನ ತಾಯಿನೇ ಟಾರ್ಗೆಟ್ ಮಾಡಿ ಸಾಯಿಸುವಂತಹ ಮಟ್ಟಕ್ಕೆ ಬಂದಿದ್ದು ಯಾವ ಕಾರಣಕ್ಕೆ? ಅಂಡ್ ಈ ಕೊಲೆನ ಅವಳು ಮಾಡಿದ್ದು ಹಣಕ್ಕೋಸ್ಕರನ, ಅಥವಾ ಪ್ರಾಪರ್ಟಿಗೋಸ್ಕರನ, ಅಥವಾ ತನ್ನ ತಾಯಿ ಮೇಲೆ ಅವಳಿಗೆ ಏನಾದ್ರೂ ರಿವೆಂಜ್ ಇತ್ತ? ಈ ತರದ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಂತಹ ಪೊಲೀಸರಿಗೆ ಅವ್ರ ಮುಂದೆ ಬಂದಿದ್ದಂತಹ ಫ್ಯಾಕ್ಟ್ ಗಳು ಇವನ್ ಪೊಲೀಸರನ್ನು ಕೂಡ ಶಾಕ್ ಆಗೋ ತರ ಮಾಡಿತ್ತು. ಬನ್ನಿ, ಜೈಪುರ್ನಲ್ಲಿ ನಡೆದಿದ್ದಂತಹ ಈ ಭೀಕರ ಘಟನೆನ ಇಂಚಾಗಿ ಅರ್ಥ ಮಾಡ್ಕೋತಾ ಹೋಗೋಣ. ನೀವು ಇಲ್ಲಿವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋಗೆ ಹೈ ಪಾಯಿಂಟ್ಸ್ ಕೊಡಿ, ಅದರಿಂದ ಈ ವಿಡಿಯೋ ಮತ್ತಷ್ಟು ಜನರಿಗೆ ರೆಕಮೆಂಡ್ ಆಗುತ್ತೆ. ಸೊ ಕೊನೆವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದೀವಿ ದ ಜೈಪುರ್ ಹಿಟ್ ಅಂಡ್ ರನ್ ಮರ್ಡರ್ ಕೇಸ್. ವೆಲ್ಕಮ್ ಬ್ಯಾಕ್. ಜುಲೈ 2026 ಜೈಪುರ್ನ ಪ್ರತಾಪ್ ನಗರದಲ್ಲಿ ಆ ದಿನ ಸಂಜೆ 5:45 45 ವರ್ಷದ ನೀರಜ್ ಶರ್ಮಾ ಅವರು ಅವ್ರ ಮಗನನ್ನ ಟ್ಯೂಷನ್ ಬಿಟ್ಟು ರಿಟರ್ನ್ ಅವ್ರ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ರು. ಇನ್ನೇನು ಅವ್ರ ಮನೆಗೆ ಅವ್ರ ಹತ್ರದಲ್ಲಿದ್ರು. ಮನೆನ ತಲುಪಬೇಕು ಅನ್ನೋ ಅಷ್ಟರಲ್ಲೇ ಅವ್ರ ಹಿಂದೆ ಬಂದಂತ ಒಂದು ವೈಟ್ ಕಲರ್ ಸ್ಕಾರ್ಪಿಯೋ ಅವ್ರನ್ನ ಜೋರಾಗಿ ಗುದ್ಕೊಂಡು ಹೋಗುತ್ತೆ. ನೋಡಿ, ಈ ಗಾಡಿ ಯಾವ ಮಟ್ಟದಲ್ಲಿ ಅವ್ರಿಗೆ ಗುದ್ದಿತ್ತು ಅಂದ್ರೆ, ಅವ್ರು ಇದ್ದಿದ್ದಂತಹ ಸ್ಥಳದಿಂದ 100 ಫೀಟ್ ದೂರದಲ್ಲಿ ಅವರ ದೇಹ ಬಿದ್ದಿತ್ತು. ಅಂಡ್ ಆನ್ ದ ಸ್ಪಾಟ್ ಅಲ್ಲೇ ನೀರಜ್ ಶರ್ಮಾ ಅವರು ಕೊನೆ ಉಸಿರೆಳಿತಾರೆ. ಸಿಸಿಟಿವಿ ನಲ್ಲಿ ಈ ವಿಡಿಯೋನ ನೋಡಿದಂತವ್ರಿಗಾಗ್ಲಿ ಅಂಡ್ ಈ ವಿಷಯನ ಕೇಳಿದಂತವ್ರಿಗಾಗ್ಲಿ ಆಬ್ವಿಯಸ್ಲಿ ನಿಮ್ಗೂ ಅನಿಸ್ತಾ ಇರಬಹುದು ಇದೊಂದು ಜಸ್ಟ್ ಹಿಟ್ ಅಂಡ್ ರನ್ ಕೇಸ್ ಅಂತ ಹೇಳಿ. ಬಟ್ ಇದು ಅಷ್ಟು ಈಸಿ ಆದಂತ ಕೇಸ್ ಆಗಿರ್ಲಿಲ್ಲ. ಇದೊಂದು ಪ್ರೀ ಪ್ಲಾನ್ಡ್ ಅಂಡ್ ವೆಲ್ ಎಕ್ಸಿಕ್ಯೂಟೆಡ್ ಮರ್ಡರ್ ಆಗಿತ್ತು. ಅಂಡ್ ಅನ್ಯೂಶಲಿ ಇದೊಂದೇ ಘಟನೆ ಅಲ್ಲ, ಇವ್ರ ಮನೆಯಲ್ಲಿದ್ದಾಗ್ಲೂ ಕೂಡ ಸ್ವಲ್ಪ ದಿನದ ಹಿಂದೆ ಇವ್ರ ಮನೆಯ ಸ್ಟೆಪ್ಸ್ ಮೇಲೆ ಎಷ್ಟೋ ಜನ ವಾಮಾಚಾರ ಅಂದ್ರೆ ಮಾಟ ಮಂತ್ರ ಮಾಡಿ ತೆಂಗಿನಕಾಯಿ, ನಿಂಬೆ ಹಣ್ಣುಗಳನ್ನ, ಬಟ್ಟೆಗಳನ್ನು ಕೂಡ ಅವ್ರು ಓಡಾಡುವಂತಹ ಸ್ಟೆಪ್ಸ್ ನಲ್ಲಿ ಸುಟ್ಟು ಹಾಕಲಾಗಿತ್ತು. ನೋಡಿ, ಈ ತರದ ಅನ್ಯೂಶುವಲ್ ಘಟನೆಗಳು ಅವಳೊಟ್ಟಿಗೆ ನಡೀತಾ ಇತ್ತು ಮೊದ್ಲೇನೆ. ಅದ್ರೊಟ್ಟಿಗೆ ಈಗ ಒಂದು ಕಾರ್ ಬಂದು ಹಿಟ್ ಅಂಡ್ ರನ್ ಕೇಸ್ ಅಲ್ಲಿ ಅವ್ರು ಸತ್ತಿದ್ದಾರೆ, ಅದು ಮರ್ಡರ್ ಅಂತ ಅನಿಸ್ತಿದೆ ಅಂದಾಗ್ಲೇನೆ ಈಸಿಲಿ ನಾವು ಅದನ್ನ ಗೆಸ್ ಮಾಡಬಹುದು ಯಾವ ಕಾರಣಕ್ಕೋಸ್ಕರ ಅವ್ರನ್ನ ಮರ್ಡರ್ ಮಾಡಿರ್ಬೋದು ಅಂತ ಹೇಳಿ. ಯಾಕಂದ್ರೆ ಈ ನೀರಜ್ ಶರ್ಮಾ ಅವರು ತುಂಬಾನೇ ವೆಲ್ತಿ ಆಗಿರುವಂತಹ ಲೇಡಿ ಆಗಿದ್ರು. ಅಂಡ್ ಅವ್ರ ಹತ್ರ ಕೋಟಿಗಟ್ಲೆ ಬೆಲೆ ಬಾಳುವಂತಹ ಪ್ರಾಪರ್ಟಿಗಳಿದ್ವು. ಅಂಡ್ ಅದೇ ಜೈಪುರ್ನ ಸೆಷನ್ಸ್ ಕೋರ್ಟ್ ಅಲ್ಲಿ LDC ಲೋವರ್ ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ರು. ನೋಡಿ, ಈ ತರದ ಪ್ರಾಪರ್ಟಿಗೋಸ್ಕರ ಆಗುವಂತಹ ಕ್ರೈಮ್ ಗಳ ಬಗ್ಗೆ ನಾವು ಹಿಂದೆನೂ ಕೂಡ ಎಷ್ಟೋ ವಿಡಿಯೋಗಳನ್ನ ಮಾಡಿದೀವಿ. ಅಂಡ್ ಸ್ಪೆಸಿಫಿಕ್ ಆಗಿ ಈ ವಿಡಿಯೋ ಬಗ್ಗೆ ಮಾತಾಡೋದಾದ್ರೆ, ನೀರಜ್ ಶರ್ಮಾ ಅವ್ರೇನಿದ್ದಾರೆ ಅವರ ಮೈದ್ನನು ಕೂಡ ಅವ್ರಿಗಿದ್ದಂತಹ ಆಸ್ತಿಯ ಮೇಲೆ ಒಂದ್ ಕಣ್ಣನ್ನ ಇಟ್ಕೊಂಡಿದ್ದ. ಅಂಡ್ ಒಬ್ಬ ಗೌರ್ಮೆಂಟ್ ಕ್ಲರ್ಕ್ ಆಗಿ ಕೆಲಸ ಮಾಡಂತವ್ರ ಹತ್ರ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಇರುವಂತಹ ಪ್ರಾಪರ್ಟಿಗಳು ಹೇಗ್ ಬಂದು ಅಂತಾನು ಕೂಡ ನಿಮ್ಗೆ ಅನ್ಸ್ಬೋದು. ಆಕ್ಚುಯಲ್ ಆಗಿ ಆ ಪ್ರಾಪರ್ಟಿ ಅವರೇ ಓನ್ ಆಗಿ ಬಿಲ್ಟ್ ಮಾಡಿರುವಂತಹ ಪ್ರಾಪರ್ಟಿ ಆಗಿರ್ಲಿಲ್ಲ. ಆ ಎಲ್ಲಾ ಪ್ರಾಪರ್ಟಿ ಅವರ ಗಂಡ ಆಗಿದ್ದಂತಹ ವಿಜಯ್ ಶರ್ಮಾ ಅವ್ರದ್ದಾಗಿತ್ತು. ಅಂಡ್ 1 ವರ್ಷದ ಹಿಂದೆ ವಿಜಯ್ ಶರ್ಮಾ ಅವರು ಅವ್ರಿಗಿದ್ದಂತಹ ಹೆಲ್ತ್ ಇಶ್ಯೂ ಇಂದ
ಸಾವನ್ನಪ್ಪಿದ್ರು. ಅಂಡ್ ಇವನ್ ಅವ್ರ ಸಾವನ್ನಲ್ಲೂ ಕೂಡ ಕೆಲವೊಂದಿಷ್ಟು ಸಸ್ಪಿಷಿಯಸ್ ವಿಷಯಗಳು ಕಂಡು ಬರ್ತವೆ. ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೀನಿ. ಬಟ್ ವಿಜಯ್ ಶರ್ಮಾ ಅವರ ಸಾವು ಅವರ ಕಂಪ್ಲೀಟ್ ಫ್ಯಾಮಿಲಿಗೆ ಒಂದು ದೊಡ್ಡ ಆಘಾತ ಅಂತಾನೆ ಹೇಳ್ಬೋದಾಗಿತ್ತು. ಮನೆಗೆ ಬೆನ್ನೆಲುಬಾಗಿದ್ದಂತಹ ಗಂಡ ಸತ್ತ ಮೇಲೆ ನೀರಜ್ ಶರ್ಮಾ ಅವರು ಅವರ ಮುಂದಿನ ಫ್ಯೂಚರ್ ಬಗ್ಗೆ ತುಂಬಾನೇ ಆಘಾತಗೊಂಡಿದ್ರು. ಅಂಡ್ ಅವರ ಹಸ್ಬೆಂಡ್ ಅವ್ರ ಹೆಲ್ತ್ ಇಶ್ಯೂಸ್ ಬಂದಾಗ್ಲೇನೆ ಆಲ್ರೆಡಿ ಅವರ ಕಂಪ್ಲೀಟ್ ಪ್ರಾಪರ್ಟಿನ ಅವರ ತಂದೆಯಿಂದ ವಿಜಯ್ ಶರ್ಮಾ ಅವರಿಗೆ ಬಂದಿದ್ದಂತಹ ಕಂಪ್ಲೀಟ್ ಪ್ರಾಪರ್ಟಿನ ಅವರ ಹೆಂಡತಿಗೆ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ರು. ಅಂಡ್ ವಿಜಯ್ ಶರ್ಮಾ ಅವ್ರು ಬದುಕಿದ್ದಾಗ್ಲೇ ಅವರ ಕಂಪ್ಲೀಟ್ ಆಸ್ತಿನ ಹೆಂಡತಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿರೋದೇನಿದೆ ಅದು ವಿಜಯ್ ಶರ್ಮಾ ಅವರ ತಮ್ಮನಿಗೆ ಇಷ್ಟ ಇರಲಿಲ್ಲ. ಅಂಡ್ ಇನ್ನೊಂದು ಕಡೆಗೆ ನೀರಜ್ ಶರ್ಮಾ ಗಂಡ ಸತ್ತ ಮೇಲೆ ಅವ್ರಿಗಿದ್ದಂತಹ 2 ಜನರ ಮಕ್ಕಳ ಜವಾಬ್ದಾರಿನ ತಮ್ಮ ಹೆಗಲ್ ಮೇಲೆ ತಗೋತಾರೆ. ಅವ್ರ ಗಂಡನ ಆಸ್ತಿ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಅಲ್ಲದೆ ಅವರ ಮೈದನನ ದ್ವೇಷದ ರೆಸ್ಪಾನ್ಸಿಬಿಲಿಟಿನೂ ಇವ್ರ ಮೇಲೆ ಬೀಳುತ್ತೆ. ಅಂಡ್ ವಿಜಯ್ ಶರ್ಮಾ ಅವರು ಸಾಯಕ್ಕಿಂತ ಮುಂಚೆ ಅದೇ ಜೈಪುರ್ನ ಸೆಷನ್ಸ್ ಕೋರ್ಟ್ ಅಲ್ಲೇನೆ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ರು. ಒನ್ಸ್ ಅವ್ರು ಸತ್ತ ಮೇಲೆ ಅದೇ ಕೆಲಸವನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಕೊಡ್ಬೇಕಾದಂತಹ ಸನ್ನಿವೇಶ ಬರುತ್ತೆ. ನಿಮ್ಗೆ ಆಲ್ರೆಡಿ ಈ ವಿಷಯದ ಬಗ್ಗೆ ಗೊತ್ತಿರಬಹುದು ಅನ್ಕೋತೀನಿ. ಯಾವ ವ್ಯಕ್ತಿ ಗೌರ್ಮೆಂಟ್ ಜಾಬ್ ನಲ್ಲಿ ಇರ್ತಾರೆ, ಇಫ್ ಇನ್ ಕೇಸ್ ಏನಾದ್ರೂ ಅವ್ರ ಸರ್ವಿಸ್ ಟೈಮ್ ಇನ್ನು ಕಂಪ್ಲೀಟ್ ಆಗಕ್ಕಿಂತ ಮುಂಚೆನೆ ಅವ್ರು ವರ್ಕ್ ಮಾಡ್ತಿರುವಂತಹ ಟೈಮ್ ನಲ್ಲಿ ಏನಾದ್ರೂ ಸತ್ತೋದ್ರೆ ಅವ್ರ ಮನೆಯಲ್ಲಿ ಎಲಿಜಿಬಲ್ ಇರುವಂತಹ ವ್ಯಕ್ತಿಗೆ ಆ ಕೆಲಸವನ್ನ ಕೊಡ್ಲಾಗುತ್ತೆ. ಸರ್ಕಾರ ಈ ರೂಲ್ಸ್ ನ ಒಬ್ಬ ದುಡಿಯುವಂತಹ ವ್ಯಕ್ತಿ ಸಾಯೋದ್ರಿಂದಾಗಿ ಅವ್ರ ಮನೆಗಾಗುವಂತಹ ಅನ್ಸರ್ಟನಿಟಿ ಇಂದ ಬರುವಂತಹ ಪ್ರಾಬ್ಲಮ್ಗಳೇನಿದಾವೆ ಅದನ್ನ ಅವ್ರು ಫೇಸ್ ಮಾಡಬಾರ್ದು, ಒಂದ್ ಫ್ಯಾಮಿಲಿ ಸೆಕ್ಯೂರ್ ಆಗಿರ್ಲಿ ಅನ್ನೋದಕ್ಕೋಸ್ಕರ ಈ ರೂಲ್ಸ್ ಮಾಡಿದೆ. ಬಟ್ ಇದೇ ರೂಲ್ಸ್ ಈ ತಾಯಿ ಮಗಳ ಮಧ್ಯದಲ್ಲಿ ಒಂದು ದೊಡ್ಡ ಬಿರುಕನ್ನ ತಂದಿಡುತ್ತೆ. ಏನಂದ್ರೆ ಯಾವಾಗ ಈ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಒಂದೇನು ಅನುಕಂಪದ ನೇಮಕಾತಿ ಏನಿದೆ ಇದ್ರ ಬಗ್ಗೆ ಅವ್ರ ಫ್ಯಾಮಿಲಿನಲ್ಲಿ ಮಾತು ಬಂದಾಗ ಅವರ ಮಗಳು ಏನಿದ್ಲು ಆಯುಷಿ ಶರ್ಮಾ ಅವಳು ಹೇಳ್ಕೊತಾಳೆ, ಈ ಜಾಬ್ ನಾನೇ ಜಾಯ್ನ್ ಆಗ್ತೀನಿ, ತಂದೆದೇನ್ ಜಾಬ್ ಇತ್ತು ಅದನ್ನ ನಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಅಂಡ್ ಆಯುಷಿ ಶರ್ಮಾ ತುಂಬಾ ಕ್ಲಿಯರ್ ಆಗಿ ಗೊತ್ತಿತ್ತು ಒಂದು ಗೋರ್ಮೆಂಟ್ ಜಾಬ್ ಸಿಗುವಂತದ್ದು ಎಷ್ಟು ಕಷ್ಟ ಇದೆ. ಇವನ್ ಆ ಒಂದು ಕೋರ್ಟ್ ನಲ್ಲಿ ಕ್ಲರ್ಕ್ ಆಗುವಂತಹ ಜಾಬ್ ಆದ್ರೂ ಎಷ್ಟೊಂದು ಕಾಂಪಿಟೇಷನ್ ಇದೆ. ಸೊ ಇದೊಂದು ವೆಲ್ ಅಪಾರ್ಚುನಿಟಿ, ನನಗೆ ನಾನೇ ಜಾಯ್ನ್ ಆಗ್ತೀನಿ ಅನ್ನುವಂತಹ ವಿಷಯನ ಅವಳು ಅಪ್ರೋಚ್ ಮಾಡ್ತಾಳೆ ಅವ್ರ ಮದರ್ಗೆ. ಆದ್ರೆ ಆಯುಷಿ ಅವರ ಮಾವ ಆಗಿದ್ದಂತಹ ರಾಕೇಶ್ ಕುಮಾರ್ ಶರ್ಮಾ ನೀರಜ್ ಶರ್ಮಾ ಅವ್ರಿಗೆ ಸಜೆಸ್ಟ್ ಮಾಡ್ತಾನೆ, ಈ ಕೆಲಸನ ಮಗಳಿಗೆ ಕೊಡೋದಕ್ಕಿಂತಾನು ನೀನೇ ಜಾಯ್ನ್ ಆಗೋದು ಒಳ್ಳೇದು ಅಂತ ಹೇಳಿ. ನೋಡಿ, ರಾಕೇಶ್ ಶರ್ಮಾ ಏನಿದ್ದಾರೆ ಇದೇ ನೀರಜ್ ಅವರ ಅಣ್ಣ, ಅವರು ಈ ಕೆಲಸನ ಆಯುಷಾಗ್ ಬೇಡ ಅನ್ನೋದಕ್ಕೆ ಸುಮಾರು ಕಾರಣಗಳಿದ್ವು. ಯಾವಾಗ ಈ ವಿಜಯ್ ಶರ್ಮಾ ಅವರು ತೀರ್ಕೊಂಡಿದ್ರು ಆ ಸಂದರ್ಭದಲ್ಲಿ ಆಯಿಷಾ ಜಸ್ಟ್ PUC ನ ಮುಗಿಸಿ ಆಗತಾನೆ ಲಾ ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದ್ರೊಟ್ಟಿಗೆ ಇಫ್ ಇನ್ ಕೇಸ್ ಏನಾದ್ರೂ ಆಯುಷಿನೇ ಆ ಜಾಬ್ ನಲ್ಲಿ ಸೇರ್ಕೊಂಡ್ರೆ ಅವಳು ಓದೋದು ಹಾಳಾಗುತ್ತೆ. ಮುಂದೆ ಎಜುಕೇಶನ್ ನಲ್ಲಿ ಅವಳು ಫೋಕಸ್ ಜಾಸ್ತಿ ಆಗಿ ಜಾಬ್ ಬಗ್ಗೆ ಅವಳು ಪ್ರಿಫರೆನ್ಸ್ ನ ಕೊಡದೇ ಇರಬಹುದು. ಅಂಡ್ ಇನ್ನೊಂದು ಮೇನ್ ಕಾರಣ ಏನು ಅಂದ್ರೆ ಒಂದಲ್ಲ ಒಂದಿನ ಆಯುಷಿ ಶರ್ಮನ ನಾವು ಮದುವೆ ಮಾಡಿ ಬೇರೆ ಮನೆ ಕಳಿಸ್ಲೇಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ಅವಳು ಈ ಫ್ಯಾಮಿಲಿ ಬಗ್ಗೆ ಫೋಕಸ್ಡ್ ಆಗಿ ಇಲ್ಲದೆ ಇರಬಹುದು. ಅಂಡ್ ಇನ್ನೊಂದು ನೀರಜ್ ಶರ್ಮಾ ಅವ್ರಿಗಿರುವಂತಹ ಇನ್ನೊಬ್ಬ ಮಗ ಏನಿದ್ದಾನೆ ಆತ ಸ್ಪೆಷಲಿ ಏಬಲ್ಡ್ ಚೈಲ್ಡ್, ಆತೊಬ್ಬ ಅಂಗವಿಕಲ. ಸೊ ಆತನನ್ನ ನೋಡ್ಕೋಬೇಕು ಅನ್ನೋದಾದ್ರೆ ನಿನಗೆ ದುಡ್ಡಿನ ಅವಶ್ಯಕತೆ ಬೀಳುತ್ತೆ, ನಿನಗೆ ಆತನ ಕೇರ್ ಅವಶ್ಯಕತೆ ಬೀಳುತ್ತೆ. ಸೊ ಹಾಗಾಗಿ ಈ ಕೆಲಸನ ನೀನೇ ಜಾಯ್ನ್ ಆಗು ಅಂತ ಹೇಳಿ ಸಜೆಸ್ಟ್ ಮಾಡ್ತಾನೆ. ಅವ್ರ ಅಣ್ಣ ಹೇಳಿದಂತ ಮಾತು ನೀರಜ್ ಶರ್ಮಾ ಅವ್ರಿಗೂ ಕೂಡ ವ್ಯಾಲ್ಯೂಯಬಲ್ ಅನ್ಸುತ್ತೆ, ಸರಿ ಅನ್ಸುತ್ತೆ ಅಣ್ಣ ಹೇಳ್ತಿರೋಂತ ವಿಷಯ. ಸೊ ಹಾಗಾಗಿ ಆ ಕ್ಲರ್ಕ್ ಕೆಲಸವನ್ನ ಅವರ ಗಂಡ ತೀರ್ಕೊಂಡ ಮೇಲೆ ನೀರಜ್ ಶರ್ಮಾ ಅವರೇ ಜಾಯ್ನ್ ಆಗ್ತಾರೆ. ನೋಡಿ, ಆಯುಷಿ ಶರ್ಮಾಗೆ ಅವ್ರ ತಾಯಿ ತಗೊಂಡಿದ್ದಂತಹ ಡಿಸಿಷನ್ ತುಂಬಾನೇ ಕೆಟ್ಟದಾಗ ಕಾಣಿಸ್ತಾ ಇತ್ತು. ನನ್ನ ಕೆರಿಯರ್ ಅನ್ನೇ ಹಾಳು ಮಾಡಿದ್ಲು ನಮ್ಮ ತಾಯಿ ಅಂತೇಳಿ ಸುಮಾರು ಸಾರಿ ಅವ್ರ ತಾಯಿ ಜೊತೆಗೆ ಈ ಆಯುಷಿ ಶರ್ಮಾ ಜಗಳ ಮಾಡ್ತಾ ಇದ್ಲು. ಈ ಜಗಳ ಎಷ್ಟರ ಮಟ್ಟಿಗೆ ಮುಂದುವರಿತವೆ ಅಂದ್ರೆ ಅವರ ತಮ್ಮ ಮತ್ತೆ ಅವರ ತಾಯಿ ಇದ್ದಂತಹ ಮನೆಯಿಂದ ಇವಳು ಸಪರೇಟ್ ಆಗಿ ಹೋಗಿ ಬೇರೆ ಮನೆಯಲ್ಲಿ ಉಳ್ಕೊಂಡು ಜೀವನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂಡ್ ಕೆಲವೊಂದಿಷ್ಟು ಸೋರ್ಸ್ ಗಳ ಪ್ರಕಾರ ಅವಳು ಮನೆ ಬಿಟ್ಟು ಹೋದ್ಮೇಲೆ ಅವ್ರ ಚಿಕ್ಕಪ್ಪ ಆಗಿದ್ದಂತಹ ಮೋಹನ್ ಸ್ವರೂಪ್ ಶರ್ಮಾ ಅವರ ಮನೆಗೆ ಹೋಗಿ ಅಲ್ಲಿ ಸ್ಟೇ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತ ಹೇಳಿ ಹೇಳಲಾಗುತ್ತೆ. ಅಂಡ್ ಈ ಮೋಹನ್ ಸ್ವರೂಪ್ಗೆ ಒಬ್ಬ ಬಲರಾಮ್ ಅನ್ನುವಂತಹ ಮಗ ಇದ್ದ, ಆತನು ಕೂಡ ಇವಳು ಒಟ್ಟಿಗೆ LLB ಮಾಡ್ತಾ ಇದ್ದ. ಅವರಿಬ್ರು ಒಟ್ಟಿಗೆ ಕಾಲೇಜ್ ಹೋಗೋದು ಬರೋದು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೇ ಮನೇಲಾಗಿರುವಂತಹ ಘಟನೆನ ಕಂಪ್ಲೀಟ್ ಆಗಿ ಇವಳು ಬಲರಾಮ್ ಹತ್ರ ಹೇಳ್ಕೊತಾಳೆ. ಅಂಡ್ ಈ ಸಂದರ್ಭದಲ್ಲೇ ಆಯುಷಿ ತನ್ನ ದಾರಿಗೆ ಅಡ್ಡ ಆಗಿದ್ದಂತಹ ಅವರ ತಾಯಿನ ದೂರ ಮಾಡುವಂತಹ ಪ್ಲಾನ್ ಕೂಡ ಸ್ಟಾರ್ಟ್ ಮಾಡ್ತಾಳೆ. ನೋಡಿ, ಆಯುಷಿ ಥಾಟ್ ಏನಿದಾವೆ ಇದನ್ನ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅವಳಿಗೆ ಲೈಫ್ ಅಲ್ಲಿ ಅವಳದೇ ಆದಂತ ಯಾವುದೇ ಗೋಲ್ಸ್ ಇರ್ಲಿಲ್ಲ. ಮೇ ಬಿ ಅವಳು LLB ಮಾಡ್ತಾ ಇರ್ಬೋದು, ಅವಳು ಇನ್ನು ಹೆಂಗಾಗಿದ್ದು, ಅವಳಿಗೆ ತುಂಬಾನೇ ಅಪರ್ಚುನಿಟೀಸ್ ಇತ್ತು. ಬಟ್ ಅವಳು ಆದ್ರೂ ಒಂದು 0 ಎಫರ್ಟ್ ಇಂದ ಅವರ ತಂದೆಯಿಂದ ಬರ್ಬೇಕಾಗಿದ್ದಂತ ಒಂದು ಪ್ರೀ ಬೇಸ್ ತರದ ಜಾಬ್ ಏನಿತ್ತು ಅದ್ರ ಮೇಲೆನೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿ ಕೂತಿದ್ಲು ಅನ್ಸುತ್ತೆ. ಅವಳು ಒಂದ್ಸರಿ ನೀವು ಯೋಚನೆ ಮಾಡ್ಲೇ ಇಲ್ಲ, 45 ಇಯರ್ಸ್ ನಮ್ಮ ತಾಯಿಗೆ ಮತ್ತೆ ನಮ್ಮ ತಮ್ಮನಿಗೋಸ್ಕರ ಈ ಜಾಬ್ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಅಂಡ್ ನೀರಜ್ ಶರ್ಮಾ ಅವರು ಈಗ ಅವರ ಮಗನ ಜವಾಬ್ದಾರಿ ಮತ್ತೆ ಅವರ ರಿಲೇಟಿವ್ ಹೇಟ್ ಜೊತೆಗೇನೆ ತಮ್ಮ ಮಗಳ ದ್ವೇಷನೂ ಕೂಡ ಫೇಸ್ ಮಾಡ್ಬೇಕಾಗಿತ್ತು.
ನೋಡಿ, ಒಂದ್ ಕಡೆಗೆ ಆಯುಷಿ ಶರ್ಮಾ ಅವ್ರ ಮದರ್ ನ ತುಂಬಾನೇ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಇನ್ನೊಂದ್ ಕಡೆಗೆ ಅವ್ರ ಚಿಕ್ಕಪ್ಪ ಮೋಹನ್ ಸ್ವರೂಪ್ ಕೂಡ ಅವ್ರ ಅತ್ತಿಗೆನ ತುಂಬಾನೇ ಹೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಅಂಡ್ ಒಂದ್ ಮಾತಿದೆ, ಶತ್ರುವಿನ ಶತ್ರು ಮಿತ್ರ ಅನ್ನೋ ತರ ಇವ್ರಿಬ್ರು ಕೂಡ ಈಗ ತುಂಬಾನೇ ಕ್ಲೋಸ್ ಆಗ್ತಾ ಹೋಗಿದ್ರು. ಅಂಡ್ ಇವ್ರಿಬ್ರು ಜೊತೆ ಆದ್ಮೇಲೆ ಇವ್ರಿಬ್ರು ಕ್ಲೋಸ್ ಆಗ್ತಾ ಬರ್ತಾರೆ. ಇವ್ರು ಎಷ್ಟು ಕ್ಲೋಸ್ ಆಗ್ತಾ ಬರ್ತಾರೋ ಅವರ ತಾಯಿ ಮತ್ತೆ ಅವರ ಅತ್ತಿಗೆ ಮೇಲೆ ಅವ್ರಿಬ್ರಿಗೂ ದ್ವೇಷ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅಂಡ್ ಒಂದ್ ಕಡೆಗೆ ಮೋಹನ್ ಸ್ವರೂಪ್ಗೆ ಅವ್ರ ಅಣ್ಣನ ಆಸ್ತಿ ಬೇಕಾಗಿತ್ತು. ಅಂಡ್ ಇನ್ನೊಂದ್ ಕಡೆಗೆ ಈ ಆಯುಷಿಗೆ ಅವರ ತಾಯಿಯ ಗೌರ್ಮೆಂಟ್ ಜಾಬ್ ಬೇಕಾಗಿತ್ತು. ಸೊ ಹಾಗಾಗಿ ಇಬ್ರು ಸೇರಿ ಒಂದು ಡೇಂಜರಸ್ ಪ್ಲಾನ್ ನ ಫಿಕ್ಸ್ ಮಾಡ್ತಾರೆ. ನೋಡಿ, ಆಸ್ ಪರ್ ಗೌರ್ಮೆಂಟ್ ರೂಲ್ ಪ್ರಕಾರನೇ ಇವನ್ ನೀರಜ್ ಶರ್ಮಾ ಅವ್ರಿಗೂ ಈಗ ಏನಾದ್ರು ಜಾಬ್ ನಲ್ಲಿ ಇದ್ದಾಗ ಅವ್ರಿಗೇನಾದ್ರೂ ಆದ್ರೆ ಆ ಒಂದು ಜಾಬ್ ಮತ್ತೆ ಅವ್ರ ಮಕ್ಳಿಗೆ ಕೊಡ್ಲಾಗತ್ತೆ. ಅಂಡ್ ನಿಮ್ಗೆ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೆ, ಅವ್ರಿಗಿರುವಂತಹ ಗಂಡು ಮಗ ಸ್ಪೆಷಲ್ ಚೈಲ್ಡ್ ಆತ. ಸೊ ಹಾಗಾಗಿ ಆ ಜಾಬ್ 100% ಆಯುಷ್ಯಗೆ ಸಿಗ್ತಾ ಇತ್ತು. ಸೊ ಈ ಕಾರಣಕ್ಕೋಸ್ಕರ ತಾನು ಹೆತ್ತ ತಾಯಿಯನ್ನ ಸಾಯಿಸೋದಕ್ಕೆ ಈ ಮಗಳು ರೆಡಿ ಆಗ್ತಾಳೆ. ಆಯುಷಿ ಮೊದಲೇದಾಗಿ ಈ ಪ್ಲಾನ್ ನ ಅವರ ಚಿಕ್ಕಪ್ಪನ ಮಗ ಆಗಿದ್ದಂತಹ ಬಲರಾಮ್ ಹತ್ರ ಹೇಳ್ಕೊತಾಳೆ. ಇವನ್ ಬಲರಾಮ್ ಮತ್ತೆ ಆಯುಷಿ ಇಬ್ರು ಸೇರಿ ಮೋಹನ್ ಸ್ವರೂಪ್ ಹತ್ರ ಹೋಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಈ ಕೆಲಸನ ಮಾಡ್ಕೊಡೋದಕ್ಕೋಸ್ಕರ ಆಯುಷಿ ಶರ್ಮಾ ಮೋಹನ್ ಸ್ವರೂಪ್ಗೆ ಕಮಿಟ್ ಆಗಿರ್ತಾರೆ. 3 ಎಕರೆ ಜಮೀನನ್ನ ಆತನಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿ. ಅಪ್ರಾಕ್ಸಿಮೇಟ್ಲಿ ಈ ಜಮೀನಿನ ವ್ಯಾಲ್ಯೂ ಸುಮಾರು 10 ಕೋಟಿ ಆಗಿತ್ತು. ಅಂಡ್ ಸ್ಪೆಷಲಿ ಮೋಹನ್ ಸ್ವರೂಪ್ ಮೇನ್ ಆಗಿ ಜಗಳ ಮಾಡ್ತಿದ್ದೆ ಈ ಸ್ಪೆಸಿಫಿಕ್ ಪ್ರಾಪರ್ಟಿಗೋಸ್ಕರ. ಅದೇ ಪ್ರಾಪರ್ಟಿನ ಅವಳು ಕೊಡ್ತೀನಿ ಅಂತ ಹೇಳಿರೋದು ಈತನಿಗೆ ತುಂಬಾನೇ ಒಳ್ಳೆ ಅಪರ್ಚುನಿಟಿ ಆಗಿತ್ತು. ಅಂಡ್ ಇವ್ರಿಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಾಗಿತ್ತು ಅಂದ್ರೆ, ಹೇಗಾದ್ರೂ ಮಾಡಿ ಈ ಕೇಸ್ನ ಒಂದು ಆಕ್ಸಿಡೆಂಟ್ ಆಗಿನೇ ಅವ್ರು ತೋರಿಸಬಹುದಾಗಿತ್ತು. ಇಫ್ ಇನ್ ಕೇಸ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಯುಷಿಗೆ ಸಿಗ್ಬೇಕಾಗಿದ್ದಂತಹ ಗೌರ್ಮೆಂಟ್ ಜಾಬ್ ಕೂಡ ಸಿಗ್ತಾ ಇರ್ಲಿಲ್ಲ. ಅಂಡ್ ಈ ಬಲರಾಮ್ ಮತ್ತೆ ಮೋಹನ್ ಸ್ವರೂಪ್ ಸಿಕ್ಕಾಕೊಳ್ಳುವಂತಹ ಚಾನ್ಸಸ್ ಕೂಡ ತುಂಬಾ ಹೈ ಇತ್ತು. ಇದ್ರ ಮೇಲೆ ಇವರು ತಿಂಗಳಾನ್ಗಟ್ಲೆ ವರ್ಕ್ ಮಾಡ್ತಾರೆ. ಅಂಡ್ 7 ಲಕ್ಷ ರೂಪಾಯಿ ಖರ್ಚು ಮಾಡಿ 5 ಜನ ಸುಪಾರಿ ಕಿಲ್ಲರ್ಸ್ ಕೂಡ ಇವರು ಹೈರ್ ಮಾಡ್ತಾರೆ. 20 ವರ್ಷದ ಹೇಮಂತ್ ಶರ್ಮಾ ಈ 5 ಜನರ ಗುಂಪಿನ ಲೀಡರ್ ಆಗಿದ್ರೆ, ಅಕ್ಷಯ್ ಶರ್ಮಾ, ಅರವಿಂದ್ ಶರ್ಮಾ, ಮೋಹಿತ್ ಶರ್ಮಾ ಮತ್ತೆ ರೋಹಿತ್ ಯಾದವ್ 5 ಜನ ಸೇರಿ ಇದನ್ನ ಒಂದು ಹಿಟ್ ಅಂಡ್ ರನ್ ಕೇಸ್ ಆಗಿ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೋತಾರೆ. ನೋಡಿ, ಇತ್ತೀಚಿನ ದಿನದಲ್ಲಿ ಜನರಿಗೆ ಹಿಟ್ ಅಂಡ್ ರನ್ ಕೇಸ್ಗಳು ತುಂಬಾನೇ ಕಾಮನ್ ಅನಿಸ್ತಾ ಇದೆ. ಇದೇನ್ ದೊಡ್ಡ ವಿಷಯ ಅಲ್ಲ ಅಂತೇಳಿ ಅನ್ಕೊಳ್ಳಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದನ್ನೇ ಅಡ್ವಾಂಟೇಜ್ ಆಗಿ ಇಟ್ಕೊಂಡೆ ಅವರು ಹಿಟ್ ಅಂಡ್ ರನ್ ಕೇಸ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಅದಕ್ಕೋಸ್ಕರ ನೀರಜ್ ಶರ್ಮಾ ಅವರು ಯಾವಾಗ ಹೊರಗಡೆ ಬರ್ತಾರೆ, ಯಾವ ಟೈಮ್ಗೆ ಮನೆಯಿಂದ ಹೊರಗಡೆ ಇರ್ತಾರೆ, ಯಾವ ಟೈಮ್ಗೆ ಅವ್ರ ಮನೆನ ರೀಚ್ ಆಗ್ತಾರೆ ಅನ್ನೋದನ್ನ ನೋಡ್ಕೊಳ್ಳೋದಕ್ಕೋಸ್ಕರನೇ ಈ ಟೀಮ್ ನ ಲೀಡರ್ ಆಗಿದ್ದಂತಹ ಹೇಮಂತ್ ಶರ್ಮಾ ಕಂಪ್ಲೀಟ್ ಆಗಿ ಅವ್ರನ್ನ ಸುಮಾರು ತಿಂಗಳುಗಳಿಂದ ಫಾಲೋ ಮಾಡ್ತಾ ಇದ್ದ. ಅಂಡ್ ಒಂದು ವಿಷಯನ ಇವರು ಅಬ್ಸರ್ವ್ ಮಾಡ್ತಾರೆ, ನೀರಜ್ ಶರ್ಮಾ ಅವರು ಡೈಲಿ 4 ರಿಂದ 4:15 ಅಷ್ಟೊತ್ತಿಗೆ ಅವರ ಮಗನ್ನ ಕರ್ಕೊಂಡು ವಾಕ್ ಮಾಡ್ಕೊಂಡು ಆತನನ್ನ ಟ್ಯೂಷನ್ಗೆ ಬಿಡೋದಕ್ಕೋಸ್ಕರ ಹೋಗ್ತಾರೆ ಅಂತ ಹೇಳಿ. ಅಂಡ್ ಇದೇ ಟೈಮ್ ನಲ್ಲಿ ಅವರ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಒಂದು ಕಾರ್ ಕೂಡ ಇವ್ರು ರೆಂಟ್ ತಗೊಂಡಿರ್ತಾರೆ. ಅಂಡ್ ಇವ್ರು ಮಾಡ್ಕೊಂಡಿದ್ದಂತಹ ಪ್ಲಾನ್ ಪ್ರಕಾರನೇ ನೀರಜ್ ಶರ್ಮಾ ಅವರು ಅವ್ರ ಮಗನನ್ನ ಟ್ಯೂಷನ್ ಬಿಡೋದಕ್ಕೋಸ್ಕರ ಒಂದಿನ ಬರ್ತಾರೆ. ಅವ್ರ ಮಗನ್ನ ಬಿಟ್ಟು ರಿಟರ್ನ್ ಹೋಗುವಂತಹ ಸಂದರ್ಭದಲ್ಲಿ ಕಾರ್ನ ಸ್ಪೀಡ್ ಆಗಿ ತಗೊಂಡೋಗಿ ಇನ್ನೇನ್ ಅವ್ರನ್ನ ಗುದ್ದಬೇಕು ಅನ್ನೋ ಅಷ್ಟರಲ್ಲೇನೆ ನೀರಜ್ ಶರ್ಮಾ ಸ್ವಲ್ಪರಲ್ಲೇ ಮಿಸ್ ಆಗ್ತಾರೆ. ಈ ರೀತಿಯಾಗಿ ಅವ್ರು ಮಾಡಿದಂತಹ ಫಸ್ಟ್ ಅಟೆಂಪ್ಟ್ ಫೇಲ್ ಆಗುತ್ತೆ. ಈ ಇನ್ಸಿಡೆಂಟ್ ಆದ್ಮೇಲೆ ನೀರಜ್ ಶರ್ಮಾ ಅವರು ತುಂಬಾನೇ ಹೆದರ್ಕೊಂಡಿದ್ರು. ಎಷ್ಟೋ ದಿನ ಅವ್ರ ಮನೆನ ಬಿಟ್ಟು ಅವ್ರು ಹೊರಗಡೆನೆ ಬರ್ತಾ ಇರ್ಲಿಲ್ಲ. ಇವನ್ ಅವ್ರಿಗೆ ಮೇ ಬಿ ಅದ್ರ ಬಗ್ಗೆ ಸೆನ್ಸ್ ಆಗಿತ್ತು ಅನ್ಸುತ್ತೆ. ಸೊ ಅದೇ ಕಾರಣಕ್ಕೆ ಅವರ ಮನೆಗೂ ಕೂಡ 4 ಕಡೆ CCTV ಕ್ಯಾಮ್ರಾಗಳನ್ನು ಕೂಡ ಇವರು ಇನ್ಸ್ಟಾಲ್ ಮಾಡಿಸ್ತಾರೆ. ಅಂಡ್ ಅವ್ರ ಮನೆಯಿಂದ ಹೊರಗಡೆ ಬರದೇ ಇರೋದು ಈ 5 ಜನ ಕಿಲ್ಲರ್ಸ್ ಗೆ ತುಂಬಾನೇ ಪ್ರಾಬ್ಲಮ್ ಆಗಿತ್ತು. ಅಂಡ್ ಒಂದು ಅಟೆಂಪ್ಟ್ ಫೇಲ್ ಆದ್ಮೇಲೆ ಅದೇ ಸಂದರ್ಭದಲ್ಲೇ ಇನ್ನೊಂದು ಅಟೆಂಪ್ಟ್ ಮಾಡಿದ್ರೆ ಮೇ ಬಿ ಇದರಿಂದ ಸಿಕ್ಕಾಕೋಬಹುದು ಅಂತ ಹೇಳಿ ಇವರು ಕೂಡ ಸ್ವಲ್ಪ ದಿನ ತಮ್ಮ ಪ್ಲಾನ್ ನ ಸ್ಟಾಪ್ ಮಾಡ್ತಾರೆ. ಆದ್ರೆ 27th ಜೂನ್ಗೆ ನೀರಜ್ ಶರ್ಮಾ ಅವರ ಮನೆಯಲ್ಲಿ ಒಂದು ಅನ್ಯೂಶುವಲ್ ಘಟನೆ ನಡೆಯುತ್ತೆ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಅವರ ಮನೆಗೆ ಬರ್ತಿದ್ದಂತಹ ಮೆಟ್ಲುಗಳ ಮೇಲೆ ಸುಡ್ತಾ ಇದ್ದಂತಹ ತೆಂಗಿನ ಕಾಯಿಗಳು ಕಂಡು ಬರ್ತವೆ. ಅಂಡ್ ಅಷ್ಟೇ ಅಲ್ಲ, ಹೊರಗಿನಿಂದ ಯಾರು ಸುಡ್ತಿರುವಂತಹ ನಿಂಬೆ ಹಣ್ಣುಗಳನ್ನ, ಬಟ್ಟೆಗಳನ್ನು ಕೂಡ ಬಿಸಾಕ್ತಾ ಇದ್ರು. ಅಂಡ್ ಆ ಸಂದರ್ಭದಲ್ಲಿ ನೀರಜ್ ಶರ್ಮಾ ಅವರ ಮಗ ಮನೇಲೇ ಇದ್ದ. ಆತನ ಮೊಬೈಲ್ ನಲ್ಲಿ ಈ ಕಂಪ್ಲೀಟ್ ಎಲ್ಲದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದ. ನೀವು ನೋಡಬಹುದು ಯಾವ ರೀತಿಯಾಗಿ ಕಾಯಿಗಳು ಸುಡ್ತಾ ಇದಾವೆ ಮತ್ತೆ ಬಟ್ಟೆಗಳನ್ನು ಕೂಡ ಅವ್ರು ಬಿಸಾಕ್ ಹೋಗಿದ್ದಾರೆ ಅಂತ ಹೇಳಿ. ಯಾವಾಗ ಹೊರಗಡೆ ಬಂದು ಯಾರು ಬಿಸಾಕಿದ್ದಾರೆ ಅಂತ ನೋಡೋ ಅಷ್ಟ್ರಲ್ಲೇನೆ ಅಲ್ಲಿಂದ ಅವರೆಲ್ಲರೂ ಪರಾರಿಯಾಗಿ ಓಡೋಗಿದ್ರು. ನೋಡಿ, ಇದು ಯಾವುದೇ ಬ್ಲಾಕ್ ಮ್ಯಾಜಿಕ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಂದ ಅವ್ರು ಈ ತರ ಎಲ್ಲ ಮಾಡಿರ್ಲಿಲ್ಲ. ಅವ್ರ ಜಸ್ಟ್ ಇಂಟೆನ್ಷನ್ ಆಗಿತ್ತು, ಈ ತರ ಎಲ್ಲ ಮಾಡೋದ್ರಿಂದಾಗಿ ಅವ್ಳು ಮನೆ ಬಿಟ್ಟು ಹೊರಗಡೆ ಬರ್ಬೋದು, ಹೊರಗಡೆ ಬಂದಾಗ ನಾವು ನಮ್ಮ ನೆಕ್ಸ್ಟ್ ಅಟೆಂಪ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಹೇಳಿ. ಬಟ್ ಅವ್ರಿಗಾಗಿದ್ದಂತಹ ಆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಿದೆ, ಅವ್ರ ಮನೆಯಿಂದ ಹೊರಗಡೆನೆ ಬರ್ದೇ ಇರೋ ತರ ಅವ್ರನ್ನ ಮಾಡಿತ್ತು. ಸ್ವಲ್ಪ ದಿನ ಆದ್ಮೇಲೆ ನೀರಜ್ ಶರ್ಮಾ ಅವರು ಮತ್ತೆ ಅವರ ಮಗನನ್ನ ಟ್ಯೂಷನ್ ಬಿಟ್ಟು ಬರೋದಕ್ಕೋಸ್ಕರ ಹೋಗಿರ್ತಾರೆ. ಅಂಡ್ ಅವ್ರು ಬಿಟ್ಟು ರಿಟರ್ನ್ ಬರ್ತಿರೋದನ್ನ ಅಬ್ಸರ್ವ್ ಮಾಡಿದಂತ ಇವರೆಲ್ಲರೂ ಅವರ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಫಿಕ್ಸ್ ಆಗ್ತಾರೆ. ಈ ಸಾರಿ ಹೇಮಂತ್ ಶರ್ಮಾ ಒಂದು
ಒಂದು ವೈಟ್ ಕಲರ್ ಸ್ಕಾರ್ಪಿಯೋ ಕಾರ್ ನ ರೆಂಟಿಗೆ ತಗೊಂಡಿದ್ದ. ಅಂಡ್ ಯಾವುದೇ ಕಾರಣಕ್ಕೂ ಈ ಸರಿ ಮಿಸ್ ಆಗ್ಬಾರ್ದು ಅಂತ ಹೇಳಿ ಆತನ ಟೀಮ್ ಮೆಂಬರ್ ಆಗಿದ್ದಂತಹ ಇನ್ನೊಬ್ಬನ ತನ್ನ ಪಕ್ಕದಲ್ಲೂ ಕೂಡ ಕೂರಿಸ್ಕೊಂಡಿದ್ದ. ಅಂಡ್ ನೀರಜ್ ಅವರು ಹೋಗ್ತಿದ್ದಂತಹ ರೋಡ್ ನಲ್ಲಿ ರೋಹಿತ್ ಯಾದವ್ ದೂರದಲ್ಲಿ ನಿಂತ್ಕೊಂಡು ಕಾಲ್ ನಲ್ಲಿ ಮಾತಾಡ್ತಾ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಹೇಳ್ತಾ ಇದ್ದ. ಇನ್ನೇನು ನೀರಜ್ ಶರ್ಮಾ ಅವರು ಅವ್ರ ಮನೆಗೆ ಹತ್ರದಲ್ಲಿದ್ದಾರೆ ಅನ್ನೋ ಅಷ್ಟರಲ್ಲೇ ಅವ್ರ ಹಿಂದೆಯಿಂದ 130 ಕಿಲೋಮೀಟರ್ ವೇಗದಲ್ಲಿ ಬಂದಿದ್ದಂತಹ ಸ್ಕಾರ್ಪಿಯೋ ಅವ್ರನ್ನ ಗುರ್ತ್ಕೊಂಡು ಹೋಗುತ್ತೆ. ನೋಡಿ, ಗಾಡಿ ಹೊಡೆದಿರುವಂತಹ ಫೋರ್ಸ್ ಯಾವ ಮಟ್ಟಿಗಿತ್ತು ಅಂದ್ರೆ ಅವ್ರ ದೇಹನ ಗುರುತಿಸೋದು ಕೂಡ ತುಂಬಾನೇ ಕಷ್ಟ ಆಗಿತ್ತು. ಇವನ್ ಅವ್ರು ಸತ್ತಿದಾರ ಇಲ್ವಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ಆ ಸ್ಥಳದಿಂದ ಈ ಕಿಲ್ಲರ್ಸ್ ಹೋಗಿರ್ತಾರೆ. ಅಲ್ಲೇ ಇದ್ದಂತ ಎಷ್ಟೋ ಜನ ಪೊಲೀಸರಿಗೆ ಮತ್ತೆ ಆಂಬ್ಯುಲೆನ್ಸ್ ಕಾಲ್ ಮಾಡ್ತಾರೆ. ಸ್ಥಳಕ್ಕೆ ಬಂದಿದ್ದಂತಹ ಪೊಲೀಸರು ಅವ್ರನ್ನ ಆಂಬ್ಯುಲೆನ್ಸ್ ನಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಹಾಸ್ಪಿಟಲ್ ಅಲ್ಲಿ ಕ್ಲಿಯರ್ ಆಗುತ್ತೆ ಇವ್ರು ಸತ್ತಿದ್ದಾರೆ ಅನ್ನೋದ್ರ ಬಗ್ಗೆ. ನೀರಜ್ ಅವ್ರು ಈ ತರ ಸತ್ತಿರುವಂತ ವಿಷಯನ ಈ ಸುಪಾರಿ ಕಿಲ್ಲರ್ಸ್ ಆಯುಷಿ ಮತ್ತೆ ಮೋಹನ್ ಸ್ವರೂಪ್ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರು. ಸ್ಥಳಕ್ಕೆ ಬಂದಂತಹ ಆಯುಷಿ ತನ್ನ ನಾಟಕನ ಸ್ಟಾರ್ಟ್ ಮಾಡ್ತಾಳೆ. ಎಲ್ಲಾ ಜನರ ಮುಂದೆ ಬಿಕ್ಕಿ ಬಿಕ್ಕಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂಡ್ ಎಲ್ಲರೂ ಅದನ್ನ ನಂಬ್ತಾ ಇದ್ರು, ಯಾಕಂದ್ರೆ ಯಾರಿಗೂ ಒಂದು ಸಣ್ಣ ಸುಳು ಕೂಡ ಇರ್ಲಿಲ್ಲ. ಅಂಡ್ ಒಬ್ಬ ಮಗಳು ತನ್ನ ಸ್ವಂತ ತಾಯಿನ ಸಾಯಿಸ್ತಾಳೆ ಅಂತ ಹೇಳಿ ಯಾರ ತಲೆಯಲ್ಲಿ ತಾನೇ ಬರುತ್ತೆ. ಸೊ ಯಾರಿಗೂ ಆ ತರದ ಸುಳು ಕೂಡ ಇರ್ಲಿಲ್ಲ. ಅಲ್ಲಿದ್ದಂತಹ ಜನರಿಗೆ ಆ ಕ್ಷಣಕ್ಕೆ ಅನಿಸ್ತಿದ್ದು ಒಂದೇನೆ, ಇದೊಂದು ಜಸ್ಟ್ ಹಿಟ್ ಅಂಡ್ ರನ್ ಕೇಸ್ ಅಂತ ಹೇಳಿ. ಆದ್ರೆ ನೀರಜ್ ಶರ್ಮಾ ಅವರ ಅಣ್ಣ ಆಗಿದ್ದಂತಹ ರಾಕೇಶ್ ಶರ್ಮಾ ಅವ್ರಿಗೆ ಇದು ತುಂಬಾನೇ ಸಸ್ಪಿಷಿಯಸ್ ಅನ್ಸುತ್ತೆ. ಯಾಕಂದ್ರೆ ನೀರಜ್ ಶರ್ಮಾ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಂತಹ ವ್ಯಕ್ತಿಗಳಲ್ಲಿ ಇದ್ದವರೇ ಇವ್ರೊಬ್ರೆ ಆಕ್ಚುಲಿ. ಅಂಡ್ ನೀರಜ್ ಶರ್ಮಾ ಇವ್ರ ಹತ್ರ ಕಂಪ್ಲೀಟ್ ಎಲ್ಲದನ್ನು ಕೂಡ ಹೇಳ್ಕೊಂಡಿದ್ರು. ಅವರ ಮೈದ್ನ ಮಾಡ್ತಿದ್ದಂತಹ ವಿಷಯಗಳ ಬಗ್ಗೆ ಆಗಿರ್ಬೋದು, ಅಂಡ್ ಮಗಳು ಕೆಲಸದ ವಿಚಾರದಲ್ಲಿ ಜಗಳ ಮಾಡ್ತಿರೋದ್ರ ಬಗ್ಗೆ ಆಗಿರ್ಬೋದು. ಸೊ ಇದೆಲ್ಲದನ್ನು ಅವ್ರು ಹೇಳ್ಕೊಂಡಿದ್ರು. ಅಂಡ್ ರಾಕೇಶ್ ಶರ್ಮಾ ಅವ್ರಿಗೆ ಅನಿಸ್ತಾ ಇತ್ತು ಈ ಒಂದು ಆಕ್ಸಿಡೆಂಟ್ ನಲ್ಲಿ ಆಯಿಷಾಳ ಕೈವಾಡ ಇರಬಹುದು ಅಂತ ಹೇಳಿ. ಅಂಡ್ ಇದ್ರೊಟ್ಟಿಗೆನೆ ಅವ್ರ ಆಯಿಷಾನ ಅಬ್ಸರ್ವ್ ಮಾಡಿದ್ರು. ಅವರ ತಾಯಿಗೆ ಆಕ್ಸಿಡೆಂಟ್ ಆಗಿದ್ದ ದಿನ ಮಾತ್ರ ಅವಳು ಅಳ್ತಾ ಇದ್ಲು, ಬಿಟ್ರೆ ನೆಕ್ಸ್ಟ್ ಡೇ ಇಂದ ಅವಳು ತುಂಬಾನೇ ನಾರ್ಮಲ್ ಆಗಿದ್ಲು. ಈ ಎಲ್ಲ ಕಾರಣದಿಂದಾಗಿ ಇವರು ನೇರವಾಗಿ ಸ್ಟೇಷನ್ ಹೋಗಿ ಒಂದು FIR ನ ರಿಜಿಸ್ಟರ್ ಮಾಡಿಸ್ತಾರೆ. ಅಂಡ್ ಸತ್ತಿರುವಂತಹ ವ್ಯಕ್ತಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಅನ್ನೋದು ಅಷ್ಟೇ ಅಲ್ಲದೆ ಒಬ್ಬ ವೆಲ್ತಿ ಫ್ಯಾಮಿಲಿಯಿಂದ ಬರುವಂತಹ ಲೇಡಿ ಆಗಿರೋದ್ರಿಂದಾಗಿ ಪೊಲೀಸರು ಕೂಡ ಅಷ್ಟೇ ಬೇಗ ತಮ್ಮ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರು ಕಲೆಕ್ಟ್ ಮಾಡಿದಂತಹ ಕೆಲವೊಂದಿಷ್ಟು CCTV ಕ್ಯಾಮೆರಾಗಳಲ್ಲಿ ಅವ್ರಿಗೆ ತುಂಬಾನೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು, ಅಷ್ಟು ಖಾಲಿ ಇರುವಂತಹ ರೋಡ್ ನಲ್ಲಿ ಅಷ್ಟೊಂದು ಸ್ಪೀಡ್ ಆಗಿ ಬಂದು ಇಂಟೆನ್ಷನಲಿ ಅವ್ರಿಗೆ ಕ್ರಾಶ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಅಂಡ್ ಆ ಗಾಡಿ ನಂಬರ್ ಕೂಡ ನೋಟ್ ಮಾಡ್ಕೊಂಡು ಆ ಗಾಡಿ ಎಲ್ಲಿದೆ ಅಂತ ಹೇಳಿ ಸರ್ಚ್ ಮಾಡ್ಲಿಕ್ಕೂ ಕೂಡ ಪೊಲೀಸರು ಸ್ಟಾರ್ಟ್ ಮಾಡ್ತಾರೆ. ಇವನ್ ಪೊಲೀಸರು ಆ ಕಾರನ್ನ ಜೈಪುರದಿಂದ ಹೊರಗಡೆಗೆ ಒಂದು ಜನನಿಬಿಡ ಪ್ರದೇಶದಲ್ಲಿ ಸೀಸ್ ಮಾಡ್ತಾರೆ. ಅಂಡ್ ಆ ಕಾರ್ ಒಳಗಡೆಗೆ ಕೆಲವೊಂದಿಷ್ಟು ವಾಮಾಚಾರಕ್ಕೆ ಬಳಸುವಂತಹ ವಸ್ತುಗಳು ಕೂಡ ಕಂಡು ಬರ್ತವೆ. ಅಂಡ್ ನೀರಜ್ ಅವರಿಗೆ ಸಂಬಂಧಪಟ್ಟಿದ್ದಂತಹ ಕೆಲವೊಂದಿಷ್ಟು ಬಟ್ಟೆಗಳು ಕೂಡ ಆ ಕಾರ್ ನಲ್ಲಿ ಸಿಗ್ತವೆ. ಅಂಡ್ ಆ ಕಾರ್ ಯಾರ ಹೆಸರಲ್ಲಿದೆ ಅಂತ ಚೆಕ್ ಮಾಡ್ಕೊಂಡು ಆ ಕಾರ್ ನ ಓನರ್ ನ ಕರ್ಕೊಂಡ್ ಬಂದು ಇಂಟ್ರಾಗೇಟ್ ಮಾಡಿದಾಗ ಗೊತ್ತಾಗುತ್ತೆ 35,000 ರೂಪಾಯಿ ದುಡ್ಡನ್ನ ಕೊಟ್ಟು ಹೇಮಂತ್ ಶರ್ಮಾ ಅನ್ನೋನು ಈ ಕಾರ್ನ ರೆಂಟ್ ತಗೊಂಡಿದ್ದ ಅಂತ ಹೇಳಿ. ಸೊ ಈ ರೀತಿಯಾಗಿ ಪೊಲೀಸರು ಒಬ್ಬೊಬ್ಬರಾಗಿ ಆ 5 ಜನರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅಂಡ್ ಆ 5 ಜನರನ್ನ ಸಪರೇಟ್ ಕೂರಿಸಿ ಇನ್ವೆಸ್ಟಿಗೇಟ್ ಮಾಡಿದಾಗ ಬಂದಿದ್ದಂತಹ ಒಂದೇ ಹೆಸರು, ಅದೇ ಮೋಹನ್ ಸ್ವರೂಪ್. ಪೊಲೀಸರು ಆಯಿಷಾಳ ಚಿಕ್ಕಪ್ಪ ಆಗಿದ್ದಂತಹ ಮೋಹನ್ ಸ್ವರೂಪ್ ನ ಅರೆಸ್ಟ್ ಮಾಡಿ ಇಂಟ್ರಾಗೇಟ್ ಮಾಡ್ತಾರೆ. ಬಟ್ ಇಲ್ಲಿ ಆತ ಕಂಪ್ಲೀಟ್ ಆಗಿ ಎಲ್ಲದನ್ನು ಕೂಡ ಕನ್ಫೆಸ್ ಮಾಡ್ಕೊಂಡಿದ್ದ. ಬಟ್ ಆತನ ಮಗ ಆಗಿದ್ದಂತಹ ಬಲರಾಮ್ ಅಬ್ಸ್ಕೊಂಡ್ ಆಗ್ತಾನೆ. ಇವರೆಲ್ಲರ ಇಂಟ್ರಾಗೇಷನ್ ಆದ್ಮೇಲೆ ಪೊಲೀಸರು ನೀರಜ್ ಶರ್ಮಾ ಅವರ ಮನೆಗೆ ಹೋಗಿ ಅವರ ಮಗಳಾಗಿದ್ದಂತಹ ಆಯುಷಿ ಶರ್ಮಾನು ಕೂಡ ಅರೆಸ್ಟ್ ಮಾಡ್ತಾರೆ. ಆಫ್ಟರ್ ದಿಸ್ ಇವರಿಬ್ರು ಅರೆಸ್ಟ್ ಆದ್ಮೇಲೆ ಇವ್ರ ಮೇಲೆ ಇನ್ನೊಂದು ಕೇಸ್ ಕೂಡ ರಿಜಿಸ್ಟರ್ ಆಗುವಂತಹ ಚಾನ್ಸಸ್ ತುಂಬಾ ಕಂಡು ಬರ್ತಾ ಇದೆ. ಅದ್ ಬೇರೆ ಯಾವುದೇ ವಿಷಯಕ್ಕಲ್ಲ, ಇದೇ ಆಯುಷಿ ಅವರ ತಂದೆ ಆಗಿದ್ದಂತಹ ವಿಜಯ್ ಶರ್ಮಾ ಅವರ ಸಾವಿಗೆ ಸಂಬಂಧಪಟ್ಟಂಗೆ. ವಿಜಯ್ ಶರ್ಮಾ ಅವ್ರಿಗೆ ಬ್ರೈನ್ ಟ್ಯೂಮರ್ ಆಗಿತ್ತು. ಅವರನ್ನ ಒಂದು ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದೀವಿ ಅಂತೇಳಿ ಆಯುಷಿ ಮತ್ತೆ ಮೋಹನ್ ಸ್ವರೂಪ್ ಹೇಳ್ತಾ ಇದ್ರು. ಬಟ್ ಯಾವ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಇವನ್ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಕೂಡ ಇವರಿಬ್ರು ಬಿಟ್ಟು ಕೊಟ್ಟಿರ್ಲಿಲ್ಲ. ಬಟ್ ಆಫ್ಟರ್ 2 to 3 months ಆದ್ಮೇಲೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡ್ ಬಂದಾಗ ಅವ್ರ ದೇಹದಲ್ಲಿ ಸುಮಾರು ಅಂಗಗಳು ಆಲ್ರೆಡಿ ಹಾಳಾಗಿ ಹೋಗಿತ್ತು. ಸೊ ಆ ಕಾರಣಕ್ಕೇನೆ ಆಯುಷಿ ಅವರ ಸೋದರ ಮಾವ ಆಗಿರುವಂತಹ ರಾಕೇಶ್ ಅವ್ರು ಹೇಳೋದೇನಂದ್ರೆ ಆತನನ್ನು ಕೂಡ ಇದೇ ತರ ಪ್ಲಾನ್ ಮಾಡಿ ಸಾಯಿಸಿರ್ಬೋದು ಅಂತ ಹೇಳಿ. ಬಟ್ ಆಸ್ ಆಫ್ ನೌ ಅವ್ರ ತಂದೆಗೆ ಸಂಬಂಧಪಟ್ಟಂಗೆ ಯಾವುದೇ ನ್ಯೂ ಕೇಸ್ಗಳು ರಿಜಿಸ್ಟರ್ ಆಗಿಲ್ಲ. ಬಟ್ ಅವ್ರ ತಾಯಿ ಮೇಲೆ ಇವ್ರು ಮಾಡಿದಂತ ಒಂದು ಪ್ಲಾನ್ ಎಕ್ಸಿಕ್ಯೂಷನ್ ಏನಿತ್ತು ಇದ್ರ ಬಗ್ಗೆ ಕೇಸ್ ನಡೀತಾ ಇದೆ. ಅಂಡ್ ಆಯುಷಿ ಚಿಕ್ಕಪ್ಪನ ಮಗ ಆಗಿದ್ದಂತಹ ಬಲರಾಮ್ ಇನ್ನೂ ಕೂಡ ತಪ್ಪಿಸ್ಕೊಂಡಿದ್ದಾನೆ. ಆತನ್ನು ಕೂಡ ಇನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ. ನನಗೆ ಈ ತರದ ಕೇಸ್ಗಳನ್ನ ನೋಡಿದಾಗ ಅನ್ಸುತ್ತೆ ಜನರಿಗೆ ಜುಡಿಷಿಯಲ್ ಕಸ್ಟಡಿ ಮೇಲೆ ಭಯ ಹೋಗಿದೆ ಅಂತ ಹೇಳಿ. ಯಾಕಂದ್ರೆ ಕೊಲೆ ಅನ್ನುವಂತಹ ಸೀರಿಯಸ್ ಪ್ರಕರಣದಲ್ಲೂ ಎಷ್ಟೋ ಜನರಿಗೆ ಈಸಿಯಾಗಿ ಬೇಲ್ ಸಿಗುತ್ತೆ. ಅಂಡ್ ಒನ್ಸ್ ಅವರು ಬೇಲ್ ತಗೊಂಡು ಹೊರಗಡೆ ಬಂದ ಮೇಲೆ ಆಬ್ಜೆಕ್ಷನ್ ಮೇಲೆ ಆಬ್ಜೆಕ್ಷನ್, ಆಬ್ಜೆಕ್ಷನ್ ಮೇಲೆ ಆಬ್ಜೆಕ್ಷನ್ ಹಾಕಿ ಕೇಸ್ ನ ಸುಮಾರು ವರ್ಷಗಳ ಕಾಲ ಟ್ರಯಲ್ ನಡೆಯೋ ತರ ಮಾಡ್ತಾರೆ. ಇವನ್ ಆಫ್ಟರ್ ದಿಸ್ ಅವ್ರು ಕೊಲೆ ಮಾಡಿದ್ದು ಸಾಬೀತಾಗಿ ಸೆಷನ್ಸ್ ಕೋರ್ಟ್ ಅಲ್ಲಿ ಅವ್ರಿಗೆ ಜಡ್ಜ್ಮೆಂಟ್ ಬಂದ್ರು ಕೂಡ ಮತ್ತೆ ಅದನ್ನ ಹೈಕೋರ್ಟ್ ಗೆ ತಗೊಂಡು ಹೋಗ್ತಾರೆ. ಹೈಕೋರ್ಟ್ ಅಲ್ಲ ಆದ್ಮೇಲೆ ಸುಪ್ರೀಂ ಕೋರ್ಟ್ ವರ್ಗು ಕೂಡ ಹೋಗ್ತಾರೆ.
ಈ ಎಲ್ಲಾ ಕೋರ್ಟ್ ಗಳನ್ನ ಮುಗಿಸ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋಷ್ಟರಲ್ಲೇನೆ ಎಷ್ಟೋ ವರ್ಷಗಳೇ ಕಳೆದೋಗಿರ್ತವೆ. ಅಂಡ್ ಎಷ್ಟೋ ಕೇಸ್ಗಳಲ್ಲಿ ನಾವು ಕೇಳ್ತೀವಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಬೇಗನೆ ಜಡ್ಜ್ಮೆಂಟ್ ಬರಬೇಕು ಅಂತೇಳಿ. ಬಟ್ ನಾವು ಒಮ್ಮೆನೂ ಯೋಚನೆ ಮಾಡಲ್ಲ ಯಾಕೆ ಸ್ಪೆಸಿಫಿಕ್ ಆಗಿ ಈ ಒಂದು ಕೇಸ್ಗೆ ಮಾತ್ರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಬೇಗ ಜಡ್ಜ್ಮೆಂಟ್ ಬರಬೇಕು. ಪ್ರತಿ ಒಂದು ಕೇಸ್ಗೂ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತರನೇ ಬೇಗ ಜಡ್ಜ್ಮೆಂಟ್ ಬರಬೇಕು. ಅಂಡ್ ಕಾನೂನಿನ ಬಗ್ಗೆ ಭಯ ಇಲ್ದೇನೆ ತಪ್ಪು ಮಾಡಂತವ್ರಿಗೆ ಆದಷ್ಟು ಬೇಗ ಶಿಕ್ಷೆ ಆಗ್ಬೇಕು. ಅಂಡ್ ಈ ಕೇಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. 100% ನಾನು ಎಲ್ರಿಗೂ ರಿಪ್ಲೈ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಅಂಡ್ ಇಲ್ಲಿವರೆಗೂ ಕೂಡ ನಮ್ಮ ವಿಡಿಯೋನ ನೋಡಿದೀರಾ ಅಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಅಂಡ್ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.